Take a look at these window displays. Think after seeing such a window displays in a mall or else any shopping centers, so you walk in and said, I accepted this deal. Do you think seller is bound to sell that goods to you? The answer is actually no. People usually think that when they accepted such an offer, that will be a contract, because when a person gives the offer, then the other party accept the offer, then it will create the obligation to the other party. That means there is a contract that both the parties should perform their obligations. But in these cases, what happens? Actually the seller is given the invitation to offer and not the offer itself. So in those cases, when you get the window display offer or else offer in any newspapers like advertisement for an offer, so these are all the invitation to offer, not the offer itself. So in that cases, what you have to do, when you get these kind of invitation, then you have a duty, you have to go to seller and you have to ask for the availability of the goods. If the goods is available, then only seller can sell the goods. So ಇಲ್ಲಿ ನಾರ್ಮಲ್ ಕೇಸಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ಯೂಶಲಿ ಜನ ಏನು ಥಿಂಕ್ ಮಾಡ್ತಾರೆ, ಸೊ ಒಮ್ಮೆ ಬೋರ್ಡ್ ನೋಡ್ತಾರಲ್ಲಿ 50% ಆಫ್ ಇರ್ಬೋದು ಅಥವಾ 30% ಆಫ್ ಇರ್ಬೋದು, 20% ಆಫ್ ಇರ್ಬೋದು. ಸೊ ಆಗ ಅವರು ಶಾಪ್ ಒಳಗೆ ಹೋಗಿ ಓಕೆ ನಾವು ಆ ಆಫರನ್ನು ಆಕ್ಸೆಪ್ಟ್ ಮಾಡಿದ್ದೇವೆ, ನಮಗೆ ಗೂಡ್ಸನ್ನು ಸೇಲ್ ಮಾಡಿ ಅಂತೇಳಿ. ಸೊ ಇಲ್ಲಿ ಸೇಲ್ ಮಾಡೋ ಕೇಸಲ್ಲಿ ಏನಾಗ್ತದೆ, ಜನರಿಗೆ ಅಲ್ಲಿ ಗೂಡ್ಸ್ನ ಅವೈಲಬಿಲಿಟಿ ಉಂಟು ಅಂತಾದರೆ ಸೆಲ್ಲರ್ ಅದನ್ನು ಸೇಲ್ ಮಾಡ್ಬೋದು. ಸೊ ಇಲ್ಲ ಅಂತಾದರೆ ಇಫ್ ದೆರ್ ಇಸ್ ನೋ ಅವೈಲಬಿಲಿಟಿ, ದೆನ್ ಸೆಲ್ಲರ್ ಕೆನಾಟ್ ಸೆಲ್ ದ ಗೂಡ್ಸ್. ಸೊ ಹಿಯರ್ ಆ್ಯಂಡ್ ದೆರ್ ಇಸ್ ನೋ ಆಬ್ಲಿಗೇಷನ್ ಟು ದ ಸೆಲ್ಲರ್ ಆಲ್ಸೋ, ಬಿಕಾಸ್ ದೆರ್ ಇಸ್ ನೋ ಕಾಂಟ್ರಾಕ್ಟ್. ಸೊ ಇಲ್ಲಿ ಕಾಂಟ್ರಾಕ್ಟ್ ಅನ್ನುವಂಥದ್ದು ಕಂಪ್ಲೀಟ್ ಆಗಲಿಲ್ಲ. ಇಲ್ಲಿ ಸೆಲ್ಲರ್ ಏನು ಮಾಡಿದ್ದಾನೆ, ಜಸ್ಟ್ ಒಂದು ಇನ್ವಿಟೇಷನ್ ಮಾತ್ರ ಕೊಟ್ಟದಲ್ಲಿ. ಸೊ ಅವ್ನು ಕೊಟ್ಟ ಇನ್ವಿಟೇಷನ್ ನೀವು ಆಕ್ಸೆಪ್ಟ್ ಮಾಡಿ, ಮತ್ತೆ ನೀವು ಬೀಯಿಂಗ್ ಎ ಕಸ್ಟಮರ್, ಯು ಶುಡ್ ಗಿವ್ ದ ಆಫರ್ ಟು ಸೆಲ್ಲರ್ ದಟ್ ಟು ಬೈ ದಟ್ ಗೂಡ್ಸ್. ದೆನ್ ಆಫ್ಟರ್ ದಟ್ ಇಫ್ ದ ಸೆಲ್ಲರ್ ಅಗ್ರಿ ಟು ಸೆಲ್ ಹಿಸ್ ಗೂಡ್ಸ್, ದೆನ್ ಇಟ್ ಕ್ರಿಯೇಟ್ಸ್ ದ ಕಾಂಟ್ರಾಕ್ಟ್. ಸೊ ಆಫ್ಟರ್ ದಟ್ ಯು ಕ್ಯಾನ್ ಗೆಟ್ ದ ಆಬ್ಲಿಗೇಷನ್ ಫಾರ್ ದ ಬೋತ್ ದ ಪಾರ್ಟೀಸ್, ದೆನ್ ದಟ್ ಕ್ರಿಯೇಟ್ಸ್ ದ ಕಾಂಟ್ರಾಕ್ಟ್. ಸೊ ಹಾಗಾಗಿ ಇಲ್ಲಿ ಕನ್ಫ್ಯೂಷನ್ ಮಾಡ್ಕೊಳ್ಬಾರ್ದು ನೀವು. ಯೂಶುವಲಿ ವೆನ್ ಯು ಗೆಟ್ ದ ವಿಂಡೋ ಡಿಸ್ಪ್ಲೇ ಆರ್ ಎಲ್ಸ್ ಅಡ್ವರ್ಟೈಸ್ಮೆಂಟ್ ಇನ್ ಎನಿ ಮಾಸ್ ಮೀಡಿಯಾ, ಸೊ that will be the just invitation to offer. So usually invitation to offer does not create any obligation to the parties. Only offer can create the obligation to the parties. For example, ಒಬ್ಬ ಸೆಲ್ಲರ್ ಬರ್ತಾನೆ, ಈಗ ಸೆಲ್ಲರ್ ಬಂದು ನಿಮಗೆ ಪರ್ಸ್ನಲಿ ಒಂದು ಗೂಡ್ಸನ್ನು ಸೇಲ್ ಮಾಡ್ತೇನೆ ಅಲ್ಲಿ ಎಂದು ಆಫರ್ ಕೊಡ್ತಾ ಇದ್ದಾನಲ್ಲಿ. ಸೊ ಈಗ ಆ ಗೂಡ್ಸಿನ ಪರ್ಸ್ನಲ್ ಆಫರ್ ನಿಮಗೆ ಸ್ಪೆಸಿಫಿಕಲಿ ಸಿಗ್ತಾ ಉಂಟು ಅಂತಂದರೆ, ಇನ್ ದ್ಯಾಟ್ ಕೇಸ್ ಇಫ್ ಯು ಆಕ್ಸೆಪ್ಟ್ ದಟ್ ಆಫರ್, ದೆನ್ ಇಟ್ ಕ್ರಿಯೇಟ್ಸ್ ದ ಆಬ್ಲಿಗೇಷನ್. ಬಿಕಾಸ್ ಇಲ್ಲಿ ನಿಮಗೆ ಆಫರ್ ಅನ್ನೋಂಥದ್ದು ಸ್ಪೆಸಿಫಿಕಲಿ ನಿಮಗೆ ಕೊಟ್ಟಿದ್ದಾರಲ್ಲಿ, ಬೇಕಿದ್ರೆ ಪರ್ಚೇಸ್ ಮಾಡಿ ಅಂತೇಳಿ. ಸೊ ಅಂಥ ಕೇಸಲ್ಲಿ ನೀವೇನಾದ್ರೂ ಓಕೆ ನಾನು ಬೈ ಮಾಡಲಿಕ್ಕೆ ರೆಡಿ ಇದ್ದೇನೆ ನಿಮ್ಮ ಪ್ರೈಸಿಗೆ ಅಂತ ಹೇಳಿದ್ರೆ, ಸೊ ಅಲ್ಲಿ ಒಂದು ಆಬ್ಲಿಗೇಷನ್ ಅನ್ನುವಂಥದ್ದು ಅದರ್ ಪಾರ್ಟಿಗೆ ಕ್ರಿಯೇಟ್ ಆಗ್ತಾ ಉಂಟು. ಇಲ್ಲಿ ಸ್ಪೆಸಿಫಿಕಲಿ ನಿಮಗೆ ಅವನು ಕನ್ವೆ ಮಾಡ್ತಾ ಇದ್ದಾನೆ ಮೆಸೇಜನ್ನು, ದಟ್ ಈಸ್ ಗಿವಿಂಗ್ ದ ಆಫರ್ ಟು ಯು. ಸೊ ಇಂಥ ಕೇಸಲ್ಲಿ ಮಾತ್ರ ಅದನ್ನು ನೀವು ಆಫರ್ ಅಂತೇಳಿ ಕನ್ಸಿಡರ್ ಮಾಡ್ಬೋದು. ಅದು ಬಿಟ್ಟು ಇನ್ ಅದರ್ ಕೇಸಸ್ ಲೈಕ್ ಜನರಲ್ ಅಡ್ವರ್ಟೈಸ್ಮೆಂಟ್ ಆರ್ ಎಲ್ಸ್ ವಿಂಡೋ ಡಿಸ್ಪ್ಲೇಸ್ ಆಫ್ ಶಾಪಿಂಗ್ ಮಾಲ್ಸ್ ಆರ್ ಎಲ್ಸ್ ಎನಿ showrooms, these are not actually the offer, these are all the invitation to offer. ಸೊ ಈ ಇನ್ವಿಟೇಷನ್ ಟು ಆಫರ್ ಅನ್ನು ನೀವು ಕನ್ಫ್ಯೂಸ್ ಮಾಡಿಕೊಂಡು ಆಫರ್ ಅಂತೇಳಿ ಡಿಸೈಡ್ ಮಾಡಿ ನೀವು ಅದನ್ನು ಆಕ್ಸೆಪ್ಟ್ ಮಾಡಿ ಸೆಲ್ಲರ್ ಒಟ್ಟಿಗೆ ಏನಾದರೂ ನೀವು ಜಗಳ ಮಾಡಲಿಕ್ಕೆ ಹೋದರೆ ಅಥವಾ ಗಲಾಟೆ ಮಾಡಲಿಕ್ಕೆ ಹೋದರೆ, ಅಲ್ಲಿ ಸೆಲ್ಲರಿಗೆ ಯಾವುದೇ ಆಬ್ಲಿಗೇಷನ್ ಇಲ್ಲ. ಸೊ ಅಲ್ಲಿ ಸೆಲ್ಲರ್ ನಿಮಗೆ ಆ ಗೂಡ್ಸನ್ನು ಸೇಲ್ ಮಾಡಬೇಕಂತೇಳಿ ಅವನಿಗೆ ಆಬ್ಲಿಗೇಷನ್ ಇಲ್ಲ. ಆದ್ದರಿಂದ ನೀವಲ್ಲಿ ಅಲ್ಲಿ ಕೇಸ್ ಮಾಡಿದ್ರು ಸಹ ಇವನ್ ಕೋರ್ಟ್ ವಿಲ್ ರಿಜೆಕ್ಟ್ ದ ಕೇಸ್. So this is all about the difference between invitation to offer and offer. Let's discuss about the offer. I welcome you all students. So this is Sattva Academy. I am Praveen. Let's discuss the offer. Okay. See, in these kind you will get the offers. Like for example, you often saw these ads like 50% off for this week only, or else 25% offer. So these are all the usual offer given by the sellers to the customer. So let's understand what actually offer is. Okay students, to understand the offer, first we have to go through the definition of offer. So that is given in the Indian Contract Act. See, here the definition is like that: when one person signifies to another his willingness to do or abstain from doing anything with a view to obtaining the assent of that other to such act or abstain, he is said to make a proposal. So here there will be one party, so that party is decided to give a proposal to other person for doing some act or else not doing some act. So ಇಲ್ಲಿ ಸೇಲ್ ಕಾಂಟ್ರಾಕ್ಟ್ ಬಂದಾಗ ಇಲ್ಲಿ ಒಂದು ಗೂಡ್ಸನ್ನು ಸೇಲ್ ಮಾಡ್ತೇನೆ ಅಂತೇಳಿ ಒಂದು ಆಫರ್ ಕೊಡ್ಬೋದು, ಅಥವಾ ಇಲ್ಲಿ ಬೈಯರ್ ಬಂದು ಆ ಗೂಡ್ಸನ್ನು ಬೈ ಮಾಡ್ತೇನೆ ಅಂತೇಳಿ ಒಂದು ಆಫರ್ ಕೊಡ್ಬೋದು. ಸೊ ಇಲ್ಲಿ ಈ ಅಪ್ರೋಚ್ ಏನುಂಟು, ಸೊ ಅದರ್ ಪಾರ್ಟಿ ಯಾರಿದ್ದಾರೆ ಅವರಿಗೆ ಹೋಗಿ ಒಂದು ಆಫರ್ ಕೊಟ್ಟು ಅವರ ಕನ್ಸೆಂಟ್ ಅಂತ ತಗೊಳ್ಳೋ ಆ್ಯಕ್ಟ್ ಏನಿದೆ, ಸೊ ಇದನ್ನು ನಾವು ಆಫರ್ ಅಂತೇಳಿ ಕರೆಯುವಂಥದ್ದು. ಇಫ್ ದ ಅದರ್ ಪಾರ್ಟಿ ಆಕ್ಸೆಪ್ಟ್ ಯುವರ್ ಪ್ರಪೋಸಲ್, ದೆನ್ ಇಟ್ creates an contract. So after that you can go for the enforcement of this contract. Here there will be two parties. So in other video we discussed about the promisor and promisee. To make a contract we need the promisor and promisee. In this case also there is a offerer and offeree. Here offerer will give the offer to other party and offeree will accept the offer.
So now you shouldn't get confused in such a cases where the seller given you the invitation to offer, because in some cases, as we discussed in the beginning of the video, so here there will be a window displays or else advertisement in a newspaper, that will be the invitation to offer, not actually the offer. So ಇಲ್ಲಿ ಇಂಥ ಕೇಸಲ್ಲಿ ಏನಾಗ್ತದೆ, ನಿಮಗೆ ವಿಂಡೋ ಡಿಸ್ಪ್ಲೇ ನೋಡ್ಬೋದು ನೀವು, ಅಥವಾ ಒಂದು ನ್ಯೂಸ್ ಪೇಪರ್ ಆ್ಯಡ್ ನೋಡ್ಬೋದು. ಇದೆಲ್ಲ ಹೇಗೆ ಅಂತ ಹೇಳಿದ್ರೆ ಒಂದು ಬೈಯರಿಗೆ ಇನ್ವೈಟ್ ಮಾಡುವಂಥದ್ದು. ನಮ್ಮಲ್ಲಿ ಗೂಡ್ಸ್ ಇದೆ, ಒಂದಿಷ್ಟು ಡಿಸ್ಕೌಂಟೆಡ್ ಪ್ರೈಸಲ್ಲಿ ಸೇಲ್ ಮಾಡ್ತಾ ಇದ್ದೇವೆ, ಅದನ್ನು ಬೇಕಿದ್ರೆ ನೀವು ಬಂದು ಬೈ ಮಾಡಿ ಅಂತೇಳಿ. ಸೊ ಇನ್ ದ್ಯಾಟ್ ಕೇಸಸ್ ದೇರ್ ಇಸ್ ಅ ಡ್ಯೂಟಿ ಟು ದ ಬೈಯರ್, ದೇ ಹ್ಯಾವ್ ಟು ಗೋ ಟು ದ ಸೆಲ್ಲರ್ ಆ್ಯಂಡ್ ದೇ ಹ್ಯಾವ್ ಟು ಗಿವ್ ದ ಆಫರ್ ಟು ಬೈ ದಟ್ ಗೂಡ್ಸ್. Straight away you can't enforce the obligation to the seller that you have accepted the offer, because that was not actually the offer. So okay, see what is invitation to offer then. So here according to the meaning, see here, an invitation to offer is not an act precedent to making an offer. It is acceptance of an invitation to an offer does not result in the contract. So here invitation to offer is a act made before giving the offer. So that means an advertisement given in the newspaper by the seller. So after that buyer should make the offer to seller to buy that goods. So in these cases, how you can create the contract? So after buyer gives the offer to seller that he is ready to buy the goods, then through the negotiation you can form the contract that may be related to terms and condition of your sale agreement. Here terms and condition may be related to your price of the goods, or else quality of the subject matters, or else performance of the specific time, or else specific subject matter of that contract. So these are all the terms and condition of the contract which is negotiated through the negotiation between the parties. Okay, let's see the kinds of offer. Then there are different kinds of offer. Under that you can find express offer and implied offer. So here express offer means here any person comes to you and express the terms and condition of the offer, then it will be the express offer. Then implied offer is the general offer given by the party. So when anyone comes to you and gives his product, and if you accept that product, then it becomes a implied one. Here without any express conditions he is giving you the offer. If you accept that offer, then it becomes a implied offer. Like we discussed about the implied contract, here also there is a implied offer. Then other one is general offer and specific offer. Okay, let's see what is general offer. See, general offer is nothing but it is made to public at a large, and hence anyone can accept and do the desired act. So for example, any offer given in a newspaper, or else which is given in a advertisement. See, for example, a seller gives an ad in a newspaper to sell his car for rupees 2 lakh. So now someone see that ad and makes a call to the seller that he is ready to buy that car for 2 lakh rupees. Now if the car is available, then that seller can give it to that person, even though he is a stranger to that seller. So ಇಲ್ಲಿ ಏನಾಗ್ತದೆ, ಒಂದು ನ್ಯೂಸ್ ಪೇಪರ್ ನೀವು ಒಂದು ಜನರಲ್ ಆ್ಯಡ್ ಕೊಡ್ತೀರಿ, ನಿಮ್ಮದೊಂದು ಕಾರ್ ಸೇಲ್ ಮಾಡ್ಲಿಕ್ಕೆ ಉಂಟು, ಅದನ್ನೊಂದು 2 lakh rupees ಕನ್ಸಿಡ್ರೇಷನಿಗೆ ನೀವು ಅದನ್ನು ಸೇಲ್ ಮಾಡ್ತೇನೆ ಅಂತೇಳಿ ಒಂದು ಆಫರ್ ಕೊಟ್ಟಿದ್ದೀರಾ. ಸೊ ಈಗ ಈ ಆಫರನ್ನು ಯಾರು ಬೇಕಿದ್ರೂ ಆಕ್ಸೆಪ್ಟ್ ಮಾಡ್ಬೋದು, ಬಿಕಾಸ್ ಈ ಆಫರನ್ನು ನೀವು ಎಲ್ಲಿ ಕೊಟ್ಟಿದ್ದೀರಾ, ಇದನ್ನೊಂದು ಸೋಷಿಯಲ್ ಮೀಡಿಯಾದಲ್ಲಿರ್ಬೋದು ಅಥವಾ ಒಂದು ಸೋಷಿಯಲ್ ಪ್ಲಾಟ್ಫಾರ್ಮಲ್ಲಿ ಕೊಟ್ಟಿದ್ದಾರೆ, ನ್ಯೂಸ್ ಪೇಪರಲ್ಲಿ. ಈಗ ನ್ಯೂಸ್ ಪೇಪರ್ ಓದೋ ರೀಡರ್ಸ್ ಯಾರಿದ್ದಾರೆ, ಅಷ್ಟು ಜನ ರೀಡರ್ಸಲ್ಲಿ ಅಥವಾ ಔಟ್ ಆಫ್ ಪಬ್ಲಿಕ್ ಎನಿವನ್ ಕ್ಯಾನ್ ಆಕ್ಸೆಪ್ಟ್ ದಿಸ್ ಆಫರ್. ಯಾಕಂದರೆ ನೀವು ಕೊಟ್ಟಂಥ ಆಫರಲ್ಲಿ ಜನರಲ್ ಆಫರಲ್ಲಿ, ಸೊ ಒಮ್ಮೆ ಜನರಲ್ ಆಫರನ್ನು ಯಾರಾದರೂ ಕೊಟ್ಟರೆ ಆ ಜನರಲ್ ಆಫರನ್ನು ಯಾರು ಬೇಕಿದ್ದರೂ ಆಕ್ಸೆಪ್ಟ್ ಮಾಡ್ಬೋದಲ್ಲಿ. ಸೊ ದಟ್ ಈಸ್ ದ ಕಂಡೀಷನ್ ಅಕಾರ್ಡಿಂಗ್ ಟು ದ ಲಾ. ಓಕೆ, ನೆಕ್ಸ್ಟ್ ಒನ್ ಸ್ಪೆಷಲ್ ಆಫರ್ or a specific offer. See, in case of special offer, it is made to a specific or else any ascertained person. See, in case of special offer, it is made to specific person or else ascertained person. So ide case alli nodi, in first case we have given the ad in newspaper to sell our car, but illi second case bandaga when you are giving the specific offer, assume you will give that to your friend. ನಿಮ್ಮ ಫ್ರೆಂಡಿಗೆ ಹೋಗಿ ನಿಮ್ಮ ಕಾರನ್ನು ಸೇಲ್ ಮಾಡ್ತೇನೆ ಅಂತೇಳಿ ಅವನನ್ನು ಪರ್ಸ್ನಲಿ ಕರೆದು ಅಥವಾ ಓವರ್ ದ ಕಾಲ್ ಇರ್ಬೋದು, ಅವರಿಗೆ ಪರ್ಸ್ನಲಿ ಒಂದು ಆಫರ್ ಕೊಡ್ತೀರಾ, ನನ್ನ ಕಾರನ್ನು ನಿಮಗೆ ಒಂದು 2 lakh rupeesಗೆ ನಾನು ಸೇಲ್ ಮಾಡಿಕ್ಕೆ ರೆಡಿ ಇದ್ದೇನೆ ಅಂತೇಳಿ. ಸೊ ಈಗ ಏನು ಮಾಡಬೇಕಲ್ಲಿ, ಈಗ ಇಂಥ ಸ್ಪೆಸಿಫಿಕ್ ಆಫರ್ ಏನುಂಟು ದ್ಯಾಟ್ ಈಸ್ ಮೇಡ್ ಟು ಅ ಸ್ಪೆಸಿಫಿಕ್ ಪರ್ಸನ್, ಓನ್ಲಿ ದ್ಯಾಟ್ ಪರ್ಸನ್ ಕ್ಯಾನ್ ಆಕ್ಸೆಪ್ಟ್ ದಟ್ ಆಫರ್, ಬಟ್ ನಾಟ್ ಎನಿ ಒನ್. ಈಗ ನೋಡಿ, ಆ ಆಫರ್ ಮಾಡೋ ಟೈಮಲ್ಲಿ ಅಸ್ಯೂಮ್ ಮಾಡಿ ನೀವೀಗ ಕಾಲಲ್ಲಿ ಮಾಡಲಿಲ್ಲ, ಪರ್ಸ್ನಲಿ ಮೀಟ್ ಮಾಡಿ ಒಂದು ಆಫರ್ ಕೊಡ್ತಾ ಇದ್ದಾರೆ ನಿಮ್ಮ ಫ್ರೆಂಡಿಗೆ. ಸೊ ಪರ್ಸನ್ ಎ ಈಸ್ ಯುವರ್ ಫ್ರೆಂಡ್.
ಸೊ ಆಫರ್ ಕೊಡೋ ಟೈಮಲ್ಲಿ ಪರ್ಸನ್ ಎ ಒಟ್ಟಿಗೆ ಅವನ ಫ್ರೆಂಡ್ ಯಾರಿದ್ದಾನೆ ಪರ್ಸನ್ ಬಿ ಅವನು ಸಹ ಇದ್ದಲ್ಲಿ, ಈಗ ಪರ್ಸನ್ ಬಿ ಬಂದು ನಿಮಗೆ ಕಾಲ್ ಮಾಡಿದ್ರೆ ಹೇಳ್ತಾ ಇದ್ದಾನೆ ಆ ಕಾರನ್ನು ಅವನು ಬೈ ಮಾಡಲಿಕ್ಕೆ ರೆಡಿ ಇದ್ದಾನೆ ಅಂತೇಳಿ. ಸೊ ಹಿಯರ್ ದಟ್ ಈಸ್ ನಾಟ್ ದ ಆಕ್ಸೆಪ್ಟೆನ್ಸ್, ಬಿಕಾಸ್ ಇಲ್ಲಿ ನೀವು ಕೊಟ್ಟ ಆಫರ್ ಯಾರಿಗೆ, ಪರ್ಸನ್ ಎಗೆ. ಈಗ ಆ ಪರ್ಸನ್ ಎ ಅದನ್ನು ಆಕ್ಸೆಪ್ಟ್ ಮಾಡಿದರೆ ಮಾತ್ರ ಅದು ಆಕ್ಸೆಪ್ಟ್ ಆಯ್ತಲ್ಲಿ ಅಥವಾ ಅದು ಕಂಪ್ಲೀಟೆಡ್ ಕಾಂಟ್ರಾಕ್ಟ್ ಆಗಿದ್ದಲ್ಲಿ. ಬಿಕಾಸ್ offer is given to the A and only A should accept the offer, not any other person when in case of the specific contract or a specific offer. ಸೊ ಇಲ್ಲಿ ಬಿ ಬಂದು ನಿಮಗೆ ಆ ಗೂಡ್ಸನ್ನು ನಾನು ಬೈ ಮಾಡ್ತೇನೆ ಅಂತೇಳಿ ಅಥವಾ ಆ ಕಾರನ್ನು ನಾನು ಬೈ ಮಾಡ್ತೇನೆ ಅಂತೇಳಿ ನಿಮ್ಮ ಹತ್ರ ಕನ್ವೆ ಮಾಡ್ತಾ ಇದ್ದೇನೆ ಅಂತಂದರೆ ಅದನ್ನು ನಾವು ಆಕ್ಸೆಪ್ಟೆನ್ಸ್ ಅಂತೇಳಿ ಕನ್ವೆ ಮಾಡಲಿಕ್ಕಿಲ್ಲ ಅಥವಾ ಕನ್ಸಿಡರ್ ಮಾಡಲಿಕ್ಕಿಲ್ಲ. ಸೊ ಇಲ್ಲಿ ಬಿ ಕೊಡುವಂಥದ್ದು ಏನಾಯ್ತಲ್ಲ, ಅಗೇನ್ ಇಟ್ ವಾಸ್ ಅ ಆಫರ್ ಗಿವನ್ ಬೈ ದ ಬಿ ಟು ಯು. ಸೊ ನಿಮಗೆ ಬಿ ಅಲ್ಲಿ ಆಫರ್ ಕೊಡ್ತಾ ಇದ್ದಾನೆ, ಅವನು ನಿಮ್ಮ ಕಾರನ್ನು ಬೈ ಮಾಡಲಿಕ್ಕೆ ರೆಡಿ ಇದ್ದಾನೆ ಫಾರ್ 2 lakh rupees. Now if you are okay with that offer, then you can sell it to the B. ಅಥವಾ ನಿಮಗೆ ಇಲ್ಲಿ ಯಾವುದೇ ಆಬ್ಲಿಗೇಷನ್ ಇಲ್ಲ, ಅಲ್ಲಿ ಸ್ಪೆಸಿಫಿಕ್ ಪರ್ಸನಿಂದ ಯಾವುದೇ ರೆಸ್ಪಾನ್ಸ್ ಬರಲಿಲ್ಲ, ಬಟ್ ಅವರ ಬಿಸೈಡ್ ಯಾರಿದ್ದಾರೆ, ಅವರ ಫ್ರೆಂಡ್ಸ್ ಇರ್ಬೋದು ಅಥವಾ ಅವರ ಕೊಲೀಗ್ ಇರ್ಬೋದು, ಅವರೇನಾದರೂ ಬಂದು ಆಫರನ್ನು ಆಕ್ಸೆಪ್ಟ್ ಮಾಡ್ತೇವೆ ಅಂತೇಳಿ ಅವರೇನಾದರೂ ಕನ್ವಿನ್ಸ್ ಮಾಡಿದರೆ ಮೆಸೇಜನ್ನು, ದಟ್ ಈಸ್ ನಾಟ್ ಆ್ಯಕ್ಚುಲಿ ದ ಆಕ್ಸೆಪ್ಟೆನ್ಸ್. ಸೊ ಅದಕ್ಕೆ ಯಾವುದೇ ವ್ಯಾಲ್ಯೂ ಇರೋದಿಲ್ಲ. ಇಲ್ಲಿ ಆಫರಿಗೆ ಒಂದು ರೈಟ್ ಅಂತೇಳಿ ಬರ್ತಲ್ಲಿ. ಸೊ ಹಿ ಕ್ಯಾನ್ ಚೂಸ್ ಓನ್ಲಿ ದ ಸ್ಪೆಸಿಫಿಕ್ ಪರ್ಸನ್ ಟು ಹೂಮ್ ಹಿ ಗೇವ್ ದ ಆಫರ್, ಬಟ್ ನಾಟ್ ಫ್ರಮ್ ದ ಎನಿ ಅದರ್ ಪರ್ಸನ್. ಸೊ ಅಲ್ಲಿ ಆಕ್ಸೆಪ್ಟೆನ್ಸ್ ಬೇರೆ ಯಾರೋ ಮಾಡಿದರೆ ಅಲ್ಲಿ ಅದನ್ನು ಆಕ್ಸೆಪ್ಟ್ ಮಾಡಬೇಕಂತಿಲ್ಲ, ಮತ್ತು ಅಲ್ಲಿ ಆಬ್ಲಿಗೇಷನ್ ಸಹ ಅರೈಸ್ ಆಗೋದಿಲ್ಲ. ಸೊ ದಿಸ್ ದ ಡಿಫರೆನ್ಸ್ ಬಿಟ್ವೀನ್ ಜನರಲ್ ಆಫರ್ ಆ್ಯಂಡ್ ಸ್ಪೆಸಿಫಿಕ್ ಆಫರ್. ಇನ್ ಕೇಸ್ ಆಫ್ ಜನರಲ್ ಆಫರ್, ಎನಿ ಒನ್ ಫ್ರಮ್ ದ ಪಬ್ಲಿಕ್ ಕ್ಯಾನ್ ಆಕ್ಸೆಪ್ಟ್ ದ ಆಫರ್ ಇಫ್ ಈ ಸಿ ದ ಆ್ಯಡ್ ಆರ್ ಎಲ್ಸ್ ಇಫ್ ಈ ಸಿ ದ ಆಫರ್. ಬಟ್ ಇನ್ ಕೇಸ್ ಆಫ್ ಸ್ಪೆಸಿಫಿಕ್ ಆಫರ್, only that person should give the acceptance to whom it is made. ಸೊ ಇಲ್ಲಿ ಆಫರ್ ಯಾರಿಗೆ ಸಿಕ್ಕಿದೆ ಅವರು ಮಾತ್ರ ಅದನ್ನು ಆಕ್ಸೆಪ್ಟ್ ಮಾಡ್ಬೋದು, ಬಿಟ್ಟು ಬೇರೆ ಯಾರೂ ಅದನ್ನು ಆಕ್ಸೆಪ್ಟ್ ಮಾಡಲಿಕ್ಕಿಲ್ಲ. ಬೇರೆ ಯಾರಾದರೂ ಆಕ್ಸೆಪ್ಟ್ ಮಾಡಿದ್ರೆ ಅಲ್ಲಿ ಆಬ್ಲಿಗೇಷನ್ ಅನ್ನುವಂಥದ್ದು ಅರೈಸ್ ಆಗೋದಿಲ್ಲ. ನೆಕ್ಸ್ಟ್ ಟೈಪ್ ಇಸ್ cross offer. So let's see what is cross offer. See, in case of cross offer, there will be two parties exchange identical offers in ignorance at the time of each other's offer. ಈಗ ಒಂದು ಕ್ರಾಸ್ ಆಫರ್ ಅಂತ ಹೇಳಿದ್ರೆ, ಜನರಲ್ ಆಫರ್ ಬಂದಾಗ ನಿಮಗೆ ಕ್ಲಿಯರ್ಲಿ ಅರ್ಥ ಆಗ್ತದಲ್ಲಿ ಯಾರೋ ಒಬ್ಬ ಪರ್ಸನ್ ಇದ್ದಾನೆ, ಅವನ ಆಫರನ್ನು ಒಂದು ಮಾಸ್ ಮೀಡಿಯಾದಲ್ಲಿ ಕೊಡ್ತಾ ಇದ್ದಾನೆ, ಎಲ್ಲ ಯಾರು ಬೇಕಿದ್ರೂ ಆಕ್ಸೆಪ್ಟ್ ಮಾಡಲಿ ಅಂತೇಳಿ ಪಬ್ಲಿಕ್ಕಿಗೆ. ಅದೇ ಸ್ಪೆಸಿಫಿಕ್ ಆಫರ್ ಬಂದಾಗ ಪರ್ಸ್ನಲಿ ವಿ ಕನ್ವೆ ದ ಆಫರ್ ಟು ಸ್ಪೆಸಿಫಿಕ್ ಪರ್ಸನ್. ಸೊ ಹಿಯರ್ ಇನ್ ಕೇಸ್ ಆಫ್ ಕ್ರಾಸ್ ಆಫರ್, assume here A is there and A wants to sell his car for 2 lakh rupees and B is a person who wants to buy the car. Assume here A sends a message to B that he is ready to sell his car for 2 lakh rupees. At the same time, B also gives an offer to A that he is ready to buy his car for 2 lakh rupees. Now this one is not a contract and doesn't create any obligation to the parties. ಇಲ್ಲಿ ಏನಾಗಿದೆ, ಎರಡೂ ಪಾರ್ಟೀಸ್ ಇದ್ದಾರೆ. ಒಬ್ಬ ಪಾರ್ಟಿ ಏನು ಮಾಡ್ತಾ ಇದ್ದಾನೆ, ಅವನ ಕಾರನ್ನು ಇನ್ನೊಬ್ಬನಿಗೆ ಸೇಲ್ ಮಾಡ್ತೇನೆ ಅಂತ ಹೇಳ್ತಾ ಇದ್ದಾನೆ. ಅದು ಎ ಬಿಗೆ ಸೇಲ್ ಮಾಡ್ತೇನೆ ಅಂತೇಳಿ ಒಂದು ಆಫರ್ ಕೊಡ್ತಾ ಇದ್ದಾನೆ, ಬೇಕಿದ್ರೆ ಪರ್ಚೇಸ್ ಮಾಡು ಅಂತೇಳಿ. ಅದೇ ಟೈಮಲ್ಲಿ ಈವನ್ ಬಿ ಸಹ ಏನು ಮಾಡಿದ್ದಾನೆ, ಒಂದು ಮೆಸೇಜ್ ಹಾಕಿದ್ದಾನೆ ಹೇಗೆ, ನಿಮ್ಮ ಕಾರ್ ಏನಾದರೂ ಸೇಲ್ ಮಾಡ್ತೀರಾ ಅಂತಂದರೆ 2 lakh rupeesಗೆ ನಾನು ಬೈ ಮಾಡ್ತೇನೆ ಅಂತೇಳಿ. ಸೊ ಇಲ್ಲಿ ಎರಡೂ ಪಾರ್ಟೀಸ್ ಅವ್ರು ಕೊಟ್ಟದ್ದೇನಲ್ಲಿ ಓನ್ಲಿ ದ ಆಫರ್. ಸೊ ಇಲ್ಲಿ ಎರಡು ಪಾರ್ಟಿಗೆ ಸಿಕ್ಕಿರೋದೇನಲ್ಲಿ ಆಫರ್ ಮಾತ್ರ. ಸೊ ನಮಗೆ ಕಾಂಟ್ರಾಕ್ಟ್ ಯಾವಾಗ ಕಂಪ್ಲೀಟ್ ಆಗ್ತದೆ ಅಂತ ಹೇಳಿದರೆ, ಒನ್ ಅ ಪರ್ಸನ್ ಆಕ್ಸೆಪ್ಟ್ ದ ಆಫರ್. ಇಲ್ಲಿ ಕೊಟ್ಟ ಆಫರನ್ನು ಯಾರಾದರೂ ಪರ್ಸನ್ ಆಕ್ಸೆಪ್ಟ್ ಮಾಡಿದರೆ ಮಾತ್ರ ಅಲ್ಲಿ ಕಾಂಟ್ರಾಕ್ಟ್ ಕ್ರಿಯೇಟ್ ಆಯಿತು, ದೆನ್ ಇಟ್ ಕ್ರಿಯೇಟ್ಸ್ ದ ಆಬ್ಲಿಗೇಷನ್, ಆರ್ ಎಲ್ಸ್ ದೇರ್ ಇಸ್ ನೋ ಆಬ್ಲಿಗೇಷನ್ ಟು ಈ ಬೋತ್ ದ ಪಾರ್ಟೀಸ್. ಇಲ್ಲಿ ಈ ಎಕ್ಸಾಂಪಲ್ಲಿ ಸಹ ಹಾಗೆ ನಿಮಗೆ ಎ ನೋಡಿ, ಎ ಕೊಟ್ಟ ಆಫರಿಗೆ ಬಿ ಇಂದ ಆಕ್ಸೆಪ್ಟೆನ್ಸ್ ಬಂದರೆ ಮಾತ್ರ ಅದನ್ನು ನಾವು ಕಾಂಟ್ರಾಕ್ಟ್ ಅಂತೇಳಿ ಕನ್ಸಿಡರ್ ಮಾಡ್ಬೋದು, ಅಥವಾ ಬಿ ಕೊಟ್ಟ ಆಫರ್ಗೆ ಎ ಆಕ್ಸೆಪ್ಟೆನ್ಸ್ ಕೊಟ್ಟರೆ ಮಾತ್ರ ಅದನ್ನು ಕಾಂಟ್ರಾಕ್ಟ್ ಅಂತೇಳಿ ಕನ್ಸಿಡರ್ ಮಾಡ್ಬೋದು. ಎರಡೂ ಪಾರ್ಟಿ ಐಡೆಂಟಿಕಲ್ ಆಫರನ್ನು ಕೊಟ್ಟರು ಅಂತ ಹೇಳಿದರೆ ಅದನ್ನು ನಾವು ಕಾಂಟ್ರಾಕ್ಟ್ ಅಂತೇಳಿ ಕನ್ಸಿಡರ್ ಮಾಡುವಾಗಿಲ್ಲ. ಸೊ ದಟ್ ಈಸ್ ದ ರೂಲ್ ಆಫ್ ದ ಕಾಂಟ್ರಾಕ್ಟ್ ಆ್ಯಕ್ಟ್. Next one, standing or continuing or open offers. So this is another kind. See, where offer which is allowed to remain open for acceptance over a period of time is known as standing offer. See, for example, supply of goods is a kind of standing offer. So usually in case of a business, ಸೊ ಒಂದು ಬಿಸ್ನೆಸ್ ಮಾಡ್ತೀರಂತಂದರೆ ಒಮ್ಮೆ ಮಾತ್ರ ಗೂಡ್ಸನ್ನು ಪರ್ಚೇಸ್ ಮಾಡಿದರೆ ಸಾಕಾಗೋದಿಲ್ಲ. ಸೊ ಕಂಟಿನ್ಯೂಸ್ಲಿ ಯು ಹ್ಯಾವ್ ಟು ಬೈ ದ ರಾ ಮೆಟೀರಿಯಲ್ಸ್ ಆರ್ ಎಲ್ ಸಮ್ ಗೂಡ್ಸ್ ಟು ಯುವರ್ ಬಿಸ್ನೆಸ್ ಪರ್ಪಸ್. ಈಗ ಬಿಸ್ನೆಸ್ ಎಲ್ಲ ಬಂದಾಗ ಒಮ್ಮೆಲೆ ಪರ್ಚೇಸ್ ಮುಗಿದಿಲ್ಲ. ನಮ್ಮ ಸಪ್ಲೈಯರ್ ಅಂತ ಹೇಳಿದಾಗ ದೇರ್ ವಿಲ್ ಬಿ ಕಂಟಿನ್ಯೂಸ್ ರಿಲೇಷನ್ಶಿಪ್ ವಿತ್ ಆರ್ ಸಪ್ಲೈಯರ್ಸ್. ಆ ಸಪ್ಲೈಯಿಂದ ನಾವು ಗೂಡ್ಸ್ ತಗೊಳ್ತೇವೆ, ಅದನ್ನು ಫಿನಿಶ್ಡ್ ಗೂಡ್ಸಿಗೆ ಕನ್ವರ್ಟ್ ಮಾಡಿ ಮತ್ತೆ ಅದನ್ನು ನಾವು ಸೇಲ್ ಮಾಡ್ತೇವೆ ಅಲ್ಲಿ. ಸೊ ಈ ಆ್ಯಕ್ಟ್ ಏನುಂಟು ಅದು ಕಂಟಿನ್ಯೂಸ್ಲಿ ಆಗ್ತಾ ಇರ್ತದೆ ಅಲ್ಲಿ. ಸೊ
So in that case, your supplier may give you the continuing offer. If you give me the bulk order, or else if you are giving a continuous order throughout the year, I will give you a discount of 20%. So ಇಲ್ಲಿ ನಿಮಗೆ ವರ್ಷಡಿ ಒಬ್ಬ ಟ್ರೇಡರಿಗೆ ನೀವು ಆರ್ಡರ್ ಪ್ಲೇಸ್ ಮಾಡ್ತೀರಾ ಅಂತಂದರೆ ದೇರ್ ಯು ಕ್ಯಾನ್ ಬಾರ್ಗೇನ್. ಸೊ ಅಲ್ಲಿ ಒಂದು ಅಡಿಷನಲ್ ಆಫರ್ ಅಂತೇಳಿ ಅವ್ರ ಹತ್ರ ಒಂದು 20% ಡಿಸ್ಕೌಂಟ್ಸ್ ಸಿಗ್ಬೋದು ನಿಮಗೆ. ಸೊ ಇಲ್ಲೆಲ್ಲ ಏನಾಗ್ತದೆ, ನೀವೇನಾದರೂ ಕಂಟಿನ್ಯೂಸ್ಲಿ 1 year ತನಕ ಅವ್ರ ಹತ್ರನೇ ಗೂಡ್ಸ್ ಬೈ ಮಾಡ್ತೀರಾ ಅಂತಂದರೆ ಅವನು ನಿಮ್ಗೆ ಆಫರ್ ಕೊಡ್ತಾನಲ್ಲಿ. ಸೊ ಹಿ ವಿಲ್ ಗಿವ್ ಯು ದ 20% ಡಿಸ್ಕೌಂಟ್ ಆನ್ ದ goods. So now this kind of offer is considered as standing offer or else continuing offer or else open offer to the other party. Okay, so now there are some essential elements in an offer that you have to consider while giving the offer to the other parties. First one is capable of creating legal relationship. See, for example, in case of sale agreement, when you are giving the offer, you are giving the offer to the other party, that is buyer. So it creates a legal relationship between the parties, that is seller and buyer. Like that, in every contract there will be the legal relationship. So you have to make a legal relationship. That should be the intention of the parties while giving the offer. So without that intention, you can't create the valid offer. Second one is that should be a certain, definite and not vague. So you have to give a clear offer to the other party. See, for example, assume I want to sell my phone. Now that is the offer given to other party. ಸೊ ನಾನು ನನ್ನ ಫೋನನ್ನು ಇನ್ನೊಬ್ಬ ಪರ್ಸನ್ ಯಾರಿದೆ, ನನ್ನ ಫ್ರೆಂಡ್ ಇರ್ಬೋದು, ಫಾರ್ ಎಕ್ಸಾಂಪಲ್ ಪರ್ಸನ್ ಎ. ಸೊ ಅವರಿಗೆ ನಾನೊಂದು ಕಾಲ್ ಮಾಡಿ ಹೇಳ್ತೇನೆ, ನನ್ನ ಫೋನನ್ನು ನಾನು ಸೇಲ್ ಮಾಡ್ತಿದ್ದೇನೆ ಅಂತೇಳಿ ಕಾಲ್ ಕಟ್ ಮಾಡ್ತೇನೆ. ಅಲ್ಲಿ ಇಸ್ ದರ್ ಎನಿ ಕ್ಲಿಯರಿಟಿ ಹಿಯರ್? No, because I didn't mention the consideration. Because when you are selling any goods, you have to fix the value in terms of money. ಒಂದು ಮೊಬೈಲ್ ಫೋನ್ ಸೇಲ್ ಮಾಡ್ತೀರಾ ಅಂತಂದರೆ ಅಕಾರ್ಡಿಂಗ್ ಟು ದ ಮಾರ್ಕೆಟ್ ವ್ಯಾಲ್ಯೂ ಹ್ಯಾವ್ ಟು ಫಿಕ್ಸ್ ದ ಕನ್ಸಿಡ್ರೇಷನ್. ಸೊ ಇಲ್ಲಿ ನಿಮ್ಮ ಕೊಟ್ಟ ಆಫರಲ್ಲಿ ಕ್ಲಾರಿಟಿ ಇಲ್ಲ. ಫೋನ್ ಸೇಲ್ ಮಾಡ್ತೇನೆ ಹೇಳಿದರೆ ಯಾವ ಫೋನ್ ಸೇಲ್ ಮಾಡ್ತಾ ಇದ್ದೀರಾ, ಅಥವಾ ಎಷ್ಟು ಅಮೌಂಟಿಗೆ ಸೇಲ್ ಮಾಡ್ತಾ ಇದ್ದೀರಾ, ಯಾವ ಟೈಮಲ್ಲಿ ಸೇಲ್ ಮಾಡ್ತೀರಾ, ದೇರ್ ಇಸ್ ನೋ ಡೀಟೇಲ್ಸ್ ರಿಗಾರ್ಡಿಂಗ್ ದೀಸ್ ಪಾಯಿಂಟ್ಸ್, ಸೊ ದಟ್ ಇಟ್ ಈಸ್ ನಾಟ್ ಅ ವ್ಯಾಲಿಡ್ ಆಫರ್. ಅದೇ ನಾನು ನನ್ನ ಫೋನನ್ನು ಒಂದು 20,000 rupees ನಿಮಗೆ ಸೇಲ್ ಮಾಡ್ತಾ ಇದ್ದೇನೆ, ನನ್ನ ಫೋನ್ ಯಾವುದು ಅಂತ ಹೇಳಿದರೆ ಅದು ವಿವೋ ಫೋನ್. So now this one is a clear offer because I give clear details in my offer. So ನೀವು ಆಫರ್ ಕೊಡುವಾಗ ಸಹ ಒಂದು ಕ್ಲಾರಿಟಿ ಬೇಕಲ್ಲ, ಯು ಹ್ಯಾವ್ ಟು ಕಮ್ಯುನಿಕೇಟ್ ಇಟ್ ಟು ದ ಅದರ್ ಪಾರ್ಟಿ ಕ್ಲಿಯರ್ಲಿ ವಿದೌಟ್ ಎನಿ ಕನ್ಫ್ಯೂಷನ್. ಓಕೆ, ನೆಕ್ಸ್ಟ್ ಕಂಡೀಷನ್ ಇಸ್ ಕಮ್ಯುನಿಕೇಟೆಡ್ ಟು ದ ಆಫರಿ. ಸೊ ಇಲ್ಲಿ ಯಾರಿಗೆ ಕಮ್ಯುನಿಕೇಟ್ ಮಾಡ್ತೀರಾ? ದ್ಯಾಟ್ ಶುಡ್ ಬಿ ಟು ದ ಆಫರಿ. ಸೊ ಅಲ್ಲಿ ಆಫರಿಗೆ ನೀವು ಅದನ್ನು ಕಮ್ಯುನಿಕೇಟ್ ಮಾಡಬೇಕು. ಯಾರ್ಯಾರಿಗೂ ಮಾಡಿದರೆ ಅದನ್ನು ವ್ಯಾಲಿಡ್ ಆಫರ್ ಅಂತೇಳಿ ಕನ್ಸಿಡರ್ ಮಾಡಲಿಕ್ಕಾಗೋದಿಲ್ಲ. ಇಫ್ ದಟ್ ಕಮ್ಯುನಿಕೇಷನ್ ರೀಚಸ್ ಟು ದ offer, then it will be the valid offer. And your communication must be clear. For example, assume over the call you are communicating your offer, but because of some disturbance or else network issue, it didn't reach the offer, then that is not a valid offer. Next one, with a view to obtaining the assent of the other party. So while giving the offer, you can't force the other party to accept the offer. So that is the condition. So ನಮಗೆ ಬೇಕು ಅಂತೇಳಿ ನಾವು ಅದರ್ ಪಾರ್ಟಿಯನ್ನು ಫೋರ್ಸ್ ಮಾಡಿ ನೀವು ಅದನ್ನು ಆಕ್ಸೆಪ್ಟ್ ಮಾಡಲೇಬೇಕಂತ ಹೇಳುವಂಥದ್ದು ತಪ್ಪಲ್ಲಿ. ಸೊ ಅದನ್ನು ನಾವು ವ್ಯಾಲಿಡ್ ಕಾಂಟ್ರಾಕ್ಟ್ ಅಂತೇಳಿ ಕನ್ಸಿಡರ್ ಮಾಡಲಿಕ್ಕೆ ಆಗೋದಿಲ್ಲ, ಬಿಕಾಸ್ ದರ್ ಇಸ್ ಅ ಕಾನ್ಸೆಪ್ಟ್ ಆಫ್ ಫ್ರೀ ಕನ್ಸೆಂಟ್. ಇಫ್ ದರ್ ಇಸ್ ನೋ ಫ್ರೀ ಕನ್ಸೆಂಟ್ ಇನ್ ಎನಿ ಕಾಂಟ್ರಾಕ್ಟ್, ದೆನ್ ದಟ್ ಇಸ್ ನಾಟ್ ಅ ವ್ಯಾಲಿಡ್ ಕಾಂಟ್ರಾಕ್ಟ್. ಸೊ ದ್ಯಾಟ್ ವುಡ್ ಬಿ ದ void contract or else voidable contract. So for that purpose, you have to give a offer to the other party for getting the consent of other party. If that party freely gives his consent, then it will be the valid offer, or else it is not. So this is all about the details of the offer. If you like the video, please do subscribe our channel and share these videos with the needy students. Thank you.